den, m a men, b a beb, l a led, r a red, f a fed, w a wed, f a fed, b a bed, l a leg, f a keg, b in bin, b e bit, b e g big, d e dig, j e jig, f e fig, f e ಓಕೆ ಯಾ ಸ್ಟಾಪ್. ನೋಡಿ ಈ ಥರ ಎಲ್ರಿಗೂ ಓದೋಕ್ಕಾಗ್ತಾ ಇದೆಯಾ? ಸೊ ಈ ಲೆವೆಲ್ ಆದಮೇಲೆ ಗ ಆ್ಯಕ್ಟ್ ಗೆಟ್, ಲ್ ಆ್ಯಕ್ಟ್ ಲೆಟ್, ಪ ಆ್ಯಕ್ಟ್ ಪೆಟ್, ಅಟ್ಲೀಸ್ಟ್ ನೀವು ಈ ಥರ ಓದ್ಲಿಕ್ಕೆ ಬರಬೇಕು. ಇಲ್ಲಾಂದರೆ ಗೆಟ್ ಲೆಟ್ ಪೆಟ್ ಸೆಟ್ ಪೆಟ್ ಈ ಥರ ಓದ್ಲಿಕ್ಕೆ ಬಂದರೆ ಓಕೆ. ಓಕೆ, ಸೊ ಇಲ್ಲಾಂದರೆ ನಿಮಗೆ ಜಸ್ಟ್ 3 ಅಕ್ಷರನ ಬಿಡಿಸಿ ಬಿಡಿಸಿ ಓದ್ಲಿಕ್ಕೆ ಆದ್ರೂ ಬರಬೇಕು. ಗ ಆ್ಯಕ್ಟ್ ಇಷ್ಟಾದರೂ ಓದ್ಲಿಕ್ಕೆ ಬರಬೇಕು. ಓಕೆ, ಇಷ್ಟು ಓದ್ಲಿಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ನೀವು ಸ್ಟಾರ್ಟ್ ಮಾಡಿದ್ರಲ್ಲ ಕ್ಲಾಸು, ನೀವು ಅಲ್ಲೇ ಇದ್ದೀರಾ ಅಂತ ಆಯ್ತು. ಒಂದು ಫಸ್ಟ್ ಕ್ಲಾಸ್ ಯಾವತ್ತು ನಾವು 17th 16th ಏನೋ ತೊಗೊಂಡ್ವಲ್ವಾ? ಅಲ್ಲ, ಅದಕ್ಕಿಂತ ಹಿಂದೆ ಫಸ್ಟ್ ಕ್ಲಾಸ್ ಯಾವಾಗ? ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎಬಿಸಿಡಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ನಿಮಗೆ 7 7ನಾ? ಹಾಂ, 7 7ನೇ ತಾರೀಕು. 7ನೇ ತಾರೀಕೇನು ಪಾಠ ಮಾಡಿಲ್ಲ. 8 9 9ನೇ ತಾರೀಕು ಪಾಠ ಸ್ಟಾರ್ಟ್ ಮಾಡಿದ್ವಿ. ಸೊ 9ನೇ ತಾರೀಕಲ್ಲಿ ನೀವು ಹೆಂಗಿದ್ರು ಹಾಗೆ ಇದ್ದೀರಿ ಅಂತ ಅರ್ಥ. ನಾಗೇಶ್, ನಿಮಗೆ ಇದನ್ನು ಈ ಅಕ್ಷರಗಳು ಓದ್ಲಿಕ್ಕೆ ಬರ್ತಾ ಇಲ್ಲ, ಯಾಕೆಂದರೆ ನಿಮಗೆ ಅದು ಫೋನಿಕ್ಸ್ ನೀವು ಇನ್ನೂ ಇದಾಗಿಲ್ಲ. ನಿಮಗೆ ಫೋನಿಕ್ಸ್ ಗ ಆ್ಯಕ್ಟ್ ಗೆಟ್. ಓಕೆ, ಹಾಂ, ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ. ನೋಡಿ, ನಾನು ಪ್ರತಿಯೊಬ್ಬರಿಗೆ ಹೇಳೋದಿದ್ದೇನೆ, ಎಲ್ಲರೂ ಬುದ್ಧಿವಂತರಲ್ಲ, ಎಲ್ಲರೂ ದಡ್ರಲ್ಲ. ಈಗ ನಾಗೇಶಿಗೆ ಅದು ಬರ್ತಾ ಇಲ್ಲ ಅಂತ ಹೇಳಿದ್ರೆ ನಾಗೇಶಿಗೆ ಅರ್ಥ ಆಗಿಲ್ಲ ಅಂತಲ್ಲ, ನಾಗೇಶ್ ಅದನ್ನು ಪ್ರಾಕ್ಟೀಸ್ ಮಾಡಿಲ್ಲ ಅಷ್ಟೇ. ಅವರಿಗೆ ಅದು ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅಥವಾ ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿಲ್ಲ. ನೀವು ಹೇಳ್ತಾ ಇರೋರು ಪ್ರಾಕ್ಟೀಸ್ ಮಾಡಿದ್ದೀರಾ, ಹೇಳ್ತಾ ಇದ್ದೀರಾ. ಹಾಗಂತ ನೀವು ಒಬ್ಬರು ಬುದ್ಧಿವಂತರು ಒಬ್ಬರು ದಡ್ರು ಅಂತಲ್ಲ, ಎಲ್ಲರೂ ಒಂದೇ. ನೀವು ಅರ್ಥ ಮಾಡ್ಕೊಳ್ಳೋ ರೀತಿ ಮತ್ತು ನೀವು ಎಷ್ಟು ಅದಕ್ಕೆ ಟೈಮ್ ಕೊಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ನೀವು ಮುಂದೆ ಕಲಿಯೋದು. ಓಕೆ, ಸೊ ಯಾರ್ಯಾರಿಗೆ ಈ ಲೆವೆಲ್ಗೆ ಇದನ್ನು ಇನ್ನೂ ಓದೋಕ್ಕಾಗ್ತಾ ಇಲ್ಲ, ನೀವು ಮತ್ತೆ ಪ್ರಾಕ್ಟೀಸ್, ನಿಮ್ಮ ಸಮಯನ ಜಾಸ್ತಿ ಕೊಡಿ, ನೀವು ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿ. ಇದರಲ್ಲಿ ರಾಕೆಟ್ ಸೈನ್ಸ್ ಏನೂ ಇಲ್ಲ. ನಿಮಗಿನ್ನೂ ಡೌಟ್ ಆದರೆ ವೀಡಿಯೋ ನೋಡಿ, ಎಲ್ಲ ವೀಡಿಯೋಸು ಇರುತ್ತೆ ಟೆಲಿಗ್ರಾಮಲ್ಲಿ. ಇನ್ನೊಂದು ಸಲ ವೀಡಿಯೋ ನೋಡಿ, ಆವಾಗ ಸೌಂಡ್ಸ್ ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ. ಓಕೆ, ಸೌಂಡ್ಸ್ ಇನ್ನೇನು ಗೊತ್ತಾಗಬೇಕು, ಆಲ್ರೆಡಿ ನಾನು ಇದರಲ್ಲಿ ಕೊಟ್ಟಿದ್ದೀನಲ್ವ, ಇದೇ ಸೌಂಡ್ಸು. ಇಲ್ಲೇನಿದೆ, ಇದನ್ನು ಒಂದು ಸಲ ನೋಡಿಕೊಂಡ್ರೆ ಸಾಕು. ಇದನ್ನು ಒಂದು ಸಲ ನೋಡಿಕೊಂಡು ಡೈಲಿ ಬರಿತಾ ಡೈಲಿ ಹೇಳ್ತಾ ಇದ್ದರೆ ಸಾಕು. ಇಲ್ಲಿ ಈ ಅಕ್ಷರ ಜ ಅಥವಾ ಗ ಅಂತ ಹೇಳೋಕ್ಕೆ ಗೊತ್ತಿಲ್ವಾ? ನಾನು ಈ ಜನ ಬಿಟ್ಬಿಡಿ, ಸನ ಬಿಟ್ಬಿಡಿ, ಆಮೇಲೆ ತಗೋಬೋದು ಜ ಅಂತ ಹೇಳಿದ್ದೆ ನಾನು, ರೈಟ್? ನೆಕ್ಸ್ಟ್ ಬಂದು ಬ್ಲೆಂಡಿಂಗ್ 3 CCV. ಇದಕ್ಕಿಂತ ಮುಂಚೆ ನಾವೇನು ನೋಡಿದ್ವಿ? ಬ್ಲೆಂಡಿಂಗ್ 2 CVC. CVC ಅಂದ್ರೇನು? ಕಾನ್ಸನೆಂಟ್. ಇದು ತಾನೇ ನೋಡಿದ್ದು CVC. ಯಾವುದು? CVC. CVC ಅಂದ್ರೇನು? ಕಾನ್ಸನೆಂಟ್, ವೊವೆಲ್, ಕಾನ್ಸನೆಂಟ್. ಸೊ ಇಲ್ಲಿ ಒಂದು ಕಾನ್ಸನೆಂಟ್ ಇದೆ, ಬಿ ಕಾನ್ಸನೆಂಟ್, ಯು ವೊವೆಲ್, ಎಸ್ ಕಾನ್ಸನೆಂಟ್. CVC. ಇದು ಬ್ಲೆಂಡಿಂಗ್ 2. ನೆಕ್ಸ್ಟ್ ನಾವು ನೋಡಬೇಕಾಗಿರೋದು CCV. ಇದೇನಿರ್ಬೋದು? CCV ಅಂದರೆ ಏನು? ವೆರಿ ಗುಡ್, ಅಷ್ಟೇ. ಕಾನ್ಸನೆಂಟ್ ವೊವೆಲ್ ಅಂದರೆ ಏನು? ವ್ಯಂಜನ ಮತ್ತು ಸ್ವರ. ಸೊ ಈ ಕಾಂಬಿನೇಷನ್ಸಲ್ಲೂ ಇಂಗ್ಲೀಷಲ್ಲಿ ಬಹಳ ಲಕ್ಷಗಟ್ಟಲೆ ಪದಗಳು ಬರುತ್ತೆ. ಓಕೆ, ಸೊ ಇದನ್ನು ಮಾಡೋದು ಹೇಗೆ? ಈಗ ಫಸ್ಟ್ ನಮಗೆ ಕಾನ್ಸನೆಂಟ್ ಬೇಕು, ಆಮೇಲೆ ವೊವೆಲ್ ತೊಗೋಬೇಕು. ಓಕೆ, ಸೊ ಫಸ್ಟ್ ಕಾನ್ಸನೆಂಟ್ ಎಲ್ಲ ನೋಡಿ. ಕಾನ್ಸನೆಂಟ್ ಅಂದರೆ ಏನು? ವ್ಯಂಜನಗಳು ಯಾವುವು? ಅದೇ ಬ ಕ ಡ ಫ, ಇದೆಲ್ಲ ಏನು? ವ್ಯಂಜನಗಳು.
ಸ್ವರಗಳು ಯಾವುದು? ಶಾರ್ಟ್ ವೊವೆಲ್ಸ್. ನಾನು ಹೇಳಿದ್ದೀನಿ ಶಾರ್ಟ್ ವೊವೆಲ್ಸೇ ತೊಗೋಬೇಕು ನಾವು, ಚಿಕ್ಕ ಸ್ವರಗಳು ಆ, ಎ, ಇ, ಆ, ಅ. ಓಕೆ, ಸೊ ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಕಾನ್ಸನೆಂಟ್ ಯಾವುದಿಲ್ಲಿ? ಮೊದಲನೇ ಕಾನ್ಸನೆಂಟ್ ಯಾವುದು? ಬ. ಓಕೆ, ಸೊ ನಾವೇನು ಮಾಡಬೇಕು? ಬ ತಗೋಬೇಕು. ಓಕೆ, ಸೊ ಕಾನ್ಸನೆಂಟ್ ಪ್ಲಸ್, ಈ ಪ್ಲಸ್ ಇಲ್ಲಿ ಹಾಕ್ಕೊಂಡಿದ್ದೀನಿ, ಪ್ಲಸ್ ಕಾನ್ಸನೆಂಟ್. ಹೀಗೆ ಫಸ್ಟ್ ಕಾನ್ಸನೆಂಟ್ ಯಾವುದು? ಬಿ ಅಲ್ವಾ? ಬಿನ ನಾನು ಎಲ್ಲದು ತಗೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಕಾನ್ಸನೆಂಟ್ ಯಾವುದು? ಕ. ಅಥವಾ ನಾವು ಇದೊಂದು ತೊಗೊಂಡು ಇದಕ್ಕೆ ಬಿನೇ ಕೂಡ್ಸೋಣ. ಓಕೆ, ಸೊ ನೆಕ್ಸ್ಟು ಬಿ, ಸಿ, ಡಿ, ಎಫ್, ಜಿ, ಎಚ್ ಇವೆಲ್ಲ ಏನಿದೆ ಎಲ್ಲದನ್ನು ಕೂಡಿಸ್ಬೇಕು ಇದಕ್ಕೆ. ಯಾವುದಕ್ಕೆ? ಫಸ್ಟ್ ನಾವು ಒಂದು ಕಾನ್ಸನೆಂಟ್ ತೊಗೋಬೇಕು, ಬಿ ಅನ್ನೋ ಕಾನ್ಸನೆಂಟ್ ತೊಗೋತೀವಿ ಫಸ್ಟ್, ಅದೇ ಕಾನ್ಸನೆಂಟು. ಆಮೇಲೆ ಇನ್ನೊಂದು ಕಾನ್ಸನೆಂಟ್ ಬೇಕಲ್ವಾ? ಯಾವುದು? ಇದು ಎಲ್ಲದನ್ನು ತೊಗೊಳ್ಳೋಣ. ಓಕೆ, ಸೊ ಎಲ್ಲದನ್ನು ತೊಗೊಳ್ಳೋ. ಬಿ, ಸಿ, ಡಿ, ಎಫ್, ಜಿ, ಎಚ್ ಇಲ್ಲ, ಕೆ, ಎಲ್, ಎಮ್, ಎನ್, ಪಿ, ಕ್ಯೂ, ಆರ್, ಎಸ್, ಟಿ, ವಿ, ಡಬ್ಲ್ಯೂ, ಎಕ್ಸ್, ವೈ, ಝೆಡ್. ಸೊ ಇದನ್ನು ಉಚ್ಚಾರಣೆ ಹೆಂಗೆ ಮಾಡಬೇಕು? ಮಾಮೂಲಿ ನಾವು ಇಲ್ಲಿ ಹೇಗಿರುತ್ತೆ ಹಾಗೆ ಬ, ಖ ಇದೇ ಥರ ಉಚ್ಚಾರಣೆ ಮಾಡಬೇಕು. ಓಕೆ, ನೆಕ್ಸ್ಟ್ ಈಗ ಇದ್ರದ್ದು ಕೂಡಿಸ್ಬೇಕಲ್ವಾ? ಫಸ್ಟ್ ಇವೆರಡನ್ನೂ ಕೂಡಿಸೋಣ. ಎರಡನ್ನೂ ಕೂಡಿಸ್ಬಿಟ್ಟು ಆಮೇಲೆ ನೋಡೋಣ. ಓಕೆ, ಸೊ ಎರಡನ್ನೂ ಕೂಡಿಸಿದಾಗ ನಮಗೆ ಏನು ಉಚ್ಚಾರಣೆ ಬರುತ್ತೆ ನೋಡಿ? ಬಿ ಬಿ, ಬಿ ಸಿ, ಬಿ ಡಿ, ಬಿ ಎಫ್, ಬಿ ಜಿ. ಓಕೆ, ಸೊ ಇದು ಬರುತ್ತೆ. ಆಮೇಲೆ ಇಲ್ಲೇನು ಬರುತ್ತೆ? ಬಿ ಪಿ, ಬಿ ಕ್ಯೂ, ಬಿ ಆರ್. ಸಿ ವೊವೆಲ್ ಇದೆಯಲ್ಲ, ವೊವೆಲ್ ಆಮೇಲೆ ಹಾಕ್ಕೊಳ್ಳೋಣ. ಜಸ್ಟ್ ನಾವು ಬರೀ ಎರಡು ಕಾನ್ಸನೆಂಟ್ ತೊಗೊಳ್ಳೋಣ. ಓಕೆ, ಹಾಂ, ಈಗ ನಾವು ಇದಕ್ಕೆ ಕೂಡಿಸ್ತೀವಲ್ವಾ? ಈಗ ನಾವು ಆ್ಯಬ್, ಆ್ಯಕ್, ಆ್ಯಡ್ ಅದೆಲ್ಲ ಕಲ್ತಿದ್ದೀವಿ, ರೈಟ್? ಇದರಲ್ಲಿ ಯಾವ ಅಕ್ಷರಗಳನ್ನು ಕೂಡಿಸ್ಬೋದು ಅಂದರೆ ಬಿ ಬಿ ಕೂಡಿಸ್ಬೋದಾ, ಬಿ ಸಿ ಕೂಡಿಸ್ಬೋದಾ? ಸೊ ಇದರಲ್ಲಿ ನೀವು ಕೂಡಿಸಿದಾಗ ಕರೆಕ್ಟಾಗಿ ಆ ಎರಡು ಅಕ್ಷರನೂ ಉಚ್ಚಾರಣೆ ಮಾಡೋ ಥರ ಇರಬೇಕು. ಯಾವುದನ್ನು ಕೂಡಿಸಿದ್ರೆ ಇದರಲ್ಲಿ ಬರುವಂಥದ್ದು ಯಾವುದು ಅಂತ ನೋಡಿ. ಯಾವ ಅಕ್ಷರಗಳನ್ನು ಕೂಡಿಸಿದ್ರೆ ನಿಮಗೆ ಸೌಂಡ್ಸ್ ಕರೆಕ್ಟಾಗಿ ಬರುತ್ತೆ. ನೋಡಿ ಇದರಲ್ಲಿ ಬಿ ಬಿ, ಉದಾಹರಣೆಗೆ ಬಿ ಬಿ ಅಂದ್ರೇನು? ಬ, ಬ. ಇವೆರಡನ್ನು ಕೂಡ್ಸೋಕ್ಕಾಗುತ್ತಾ? ಬಿ ಸಿ, ಬ, ಕ ಕೂಡ್ಸೋಕ್ಕಾಗುತ್ತಾ? ಬ, ಡ ಕೂಡ್ಸೋಕ್ಕಾಗುತ್ತಾ? ಯಾವ ಅಕ್ಷರದ ಕಾಂಬಿನೇಷನ್ನ ಕೂಡಿಸಿದಾಗ ಹೇಳ್ಬೋದು ಅದನ್ನು? ಎರಡೂ ಅಕ್ಷರಗಳನ್ನು ಹೇಳಬೇಕು, ಎರಡನ್ನೂ ಕೂಡಿಸ್ಕೊಂಡು ಹೇಳಬೇಕು. ಇವೆರಡನ್ನೂ ಕೂಡಿಸ್ಕೊಂಡು ಹೇಳೋಕ್ಕಾಗಲ್ಲ. ಬಬ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಬಕ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಇವಿಷ್ಟು ಪದಗಳಲ್ಲಿ ಕಾಂಬಿನೇಷನಲ್ಲಿ ಯಾವುದನ್ನು ನಾವು ಕೂಡಿಸಿ ಹೇಳ್ಬೋದು ಅನ್ನೋದನ್ನು ಟ್ರೈ ಮಾಡಿ. ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ಟ್ರೈ ಮಾಡಿ, ಯಾವುದು ಹೇಳಬಹುದು. ಗೆಸ್ ಮಾಡಿ, ಯಾವುದನ್ನು ಹೇಳ್ಬೋದು? ಸರ್ ಬಿ ಎಲ್ ಹೇಳ್ಬೋದು. ಹಾಂ, ಬಿ ಎಲ್ ಹೇಳ್ಬೋದು. ವೆರಿ ಗುಡ್. ನೆಕ್ಸ್ಟು ಸರ್ ಬಿ ವೈ ಬೈ. ಸರ್ ಬಿ ಆರ್. ಒಂದು ನಿಮಿಷ, 1 minute. ಯಾವ್ದು ಹೇಳ್ಬೋದು? ಸರ್ ಬಿ ವೈ ಬೈ. ಬಿ ವೈ ಬೈ ಓಕೆ, ಬಟ್ ಬಿದು ಉಚ್ಚಾರಣೆ ಬ, ಯದು ಉಚ್ಚಾರಣೆ ಯ. ಬೈ ಹೆಂಗಾಗುತ್ತದು? ಸೊ ಬೈ ಒಂದು ವರ್ಡ್ ಆಗುತ್ತೆ ಅಷ್ಟೇ, ಬಟ್ ಬೈನ ನಾವು ಕೂಡಿಸ್ಲಿಕ್ಕೆ ಆಗೋದಿಲ್ಲ. ಹಾಂ, ಇದು ಬಿಟ್ಟು ಬೈ ಬಿಟ್ಬಿಟ್ಟು ಬೇರೆ. ಹಾಂ, ಬಿ ಎಲ್ ಯಾರು ಹೇಳಿದ್ರು? ಬಿ ಎಲ್, ಬಿ ಆರ್. ಓಕೆ, ಅಂದರೆ ಈಗ ನೋಡಿ, ನಾನು ಸಿಂಪಲಾಗಿ ಹೇಳ್ತೀನಿ ನಿಮಗೆ. ಈ ಬೈ ಓಕೆ, ಬೈ ಸಪ್ರೇಟಾಗಿ ತೊಗೊಂಡ್ರೆ ಬೈ ಓಕೆ. ಈಗ ನಾವು ಇದನ್ನು ಕೂಡಿಸೋಣ. ಇಲ್ಲಿ
ವೊವೆಲ್ ಇದೆಯಲ್ವಾ, ವೊವೆಲ್ ಅಂತ ಹೇಳಿದ್ಮೇಲೆ ಫಸ್ಟ್ ವೊವೆಲ್ ಹಾಕ್ಕೊಳ್ಳೋಣ. ಓಕೆ, ಸೊ ವೊವೆಲ್ ಹಾಕ್ಕೊಂಡಾಗ BCA. ಈಗ ಇನ್ನೂ ಸ್ವಲ್ಪ ಈಸಿ ಆಗುತ್ತೆ ನಿಮಗೆ. ಈ 3 ಅಕ್ಷರಗಳನ್ನು ಒಟ್ಟಿಗೆ ನಾವು ಸಿಂಪಲ್ಲಾಗಿ ಎಲ್ಲೂ ಸ್ಟ್ರಕ್ ಆಗಬಾರ್ದು, ಆ ಥರ ಹೇಳೋಕ್ಕೆ ನಮಗೆ ಆಗುತ್ತಾ ಅಂತ ನೋಡಬೇಕು. ಈಗ ನೀವು ಹೇಳಿದ್ರಲ್ಲಿ BLA ಆಮೇಲೆ BRA ಅಲ್ವಾ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ BLA ಬ್ಲ್ಯಾ 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 ಉದಾಹರಣೆಗೆ ಬ್ಲ್ಯಾಕ್ ಬ್ಲ್ಯಾಂಡ್. BLANK ಬ್ಲ್ಯಾಂಕ್ ಅಲ್ವಾ. BLANK ಬ್ಲ್ಯಾಂಕ್. ಬ ಲ ಆ ಬಲ್ಲ ಬ್ಲಾ. NK ಹಾಕಿದ್ರೆ ಬ್ಲ್ಯಾಂಕ್. ಹಾಗೆ ಬ ರ್ ಆ ಂಡ್. ಸೊ ND ಹಾಕಿದ್ರೆ ಏನಾಗುತ್ತದು ಬ್ರ್ಯಾಂಡ್. ಬ ಲ ಆ ಬ್ಲ್ಯಾಂಕ್. ಬ್ರ್ಯಾಂಡ್. ಅಂದರೆ ಇದು ಬಿಟ್ಬಿಡಿ, ನಾವು ಏನು ಮಾಡಬೇಕು, ಫಸ್ಟ್ 3 ಅಕ್ಷರ ನಮಗೆ ಓದೋಕ್ಕಾಗುತ್ತಾ, ಬ್ರ್ಯಾ. ಅದಕ್ಕೆ ND ಸೇರಿಸಿದ್ರೆ ಏನಾಗುತ್ತೆ ಬ್ರ್ಯಾಂಡ್ ಅಲ್ವಾ. ಓಕೆ, ಅಂದರೆ ಅದರ ಅರ್ಥ ಏನು, ಬೇರೆ ಯಾವುದೇ ಕಾಂಬಿನೇಷನ್ ತೊಗೊಂಡ್ರು ಇದನ್ನು ನಾವು ಬ್ಯಾ ಅಂತ ಹೇಳೋಕ್ಕಾಗಲ್ಲ. ಬ್ಯಾ ಇದು ಜಾಸ್ತಿ ಬ್ಯಾ ಕಾಂಬಿನೇಷನ್ ಬರೋದಿಲ್ಲ, ಬಟ್ ಬೈ ಒಂದು ಬರುತ್ತಷ್ಟೇ. ಓಕೆ, ಸೊ ನಮಗೆ ಬರೋದು BL ಮತ್ತು BR. ನೀವು ಯಾವುದೇ ಕಾಂಬಿನೇಷನ್ ತೊಗೊಳ್ಳಿ, ಇಲ್ಲಿ ಎ ಹಾಕಿ ಎಲ್ಲೂ ಆಗೋದಿಲ್ಲ, ಅದು ಆ ಥರ ಬರೋದಿಲ್ಲ. ಓಕೆನಾ. ಸೊ ಅಂದರೆ ಏನು ಬಂತು ನಮಗೆ, ಯಾವ ಕಾಂಬಿನೇಷನ್ ಬಂತು, ಬರೀ B+L BL ಬ್ಲ, ಹಾಗೆ B+R BR ಬ್ರ. ಓಕೆ, ಸೊ ಈಗ ನಿಮಗೆ ಅನ್ಸ್ಬೋದು, ಈಗ ಇದರಲ್ಲಿ ಕಾಂಬಿನೇಷನ್ ಹೆಂಗೆ ಬರುತ್ತಪ್ಪ, BL BR ಅಲ್ಲಿ ಯಾವ ವರ್ಡ್ಸ್ ಬರುತ್ತೆ ಅಂತ ನೀವು ನೋಡೋದಾದರೆ ಇಲ್ಲಿ ನೋಡಿ, ಬ್ಲ್ಯಾಂಕ್ ಬ್ಲ ಆ ನ್ಕ್ ಬ್ಲ್ಯಾಂಕ್, ಬ್ಲ ಆ ಡ್ ಡ್ ಅರ್ ಬ್ಲ್ಯಾಡರ್, ಬ್ಲ ಆ ಸ್ಟ್ ಬ್ಲಾಸ್ಟ್. ಓಕೆ, ಬ್ಲ್ಯಾಂಕ್ ಬ್ಲ್ಯಾಡರ್ ಬ್ಲಾಸ್ಟ್. ಹಾಗೆ BR ಅಲ್ಲಿ ಬರೋದಾದರೆ ಬ ರ್ ಆ ಂಡ್ ಬ್ರ್ಯಾಂಡ್, ಬ ರ್ ಆ ಬ್ರಾ CE ಬ್ರಾಸ್ ಲೆಟ್ ಬ್ರಾಸ್ಲೆಟ್, ಬ ರ್ ಆ ಂಚ್ ಬ್ರಾಂಚ್. ಓಕೆ, ಇದರ ಅರ್ಥ ಏನು, ನಮಗೆ BL ಮತ್ತು BR ಇದರಲ್ಲಿ ಕಂಬೈನ್ ಆಗುತ್ತೆ. ಅಂದರೆ ಇದರಲ್ಲಿ ಬರೋ ನಾವು ಎಲ್ಲ ಅಕ್ಷರಗಳನ್ನು ಕೂಡಿಸಿ ಓದ್ಬೋದು.